ಸರ್ ನೀವು ಆಗ್ಲೇ ಹೇಳ್ದಾಗ ಅಂದ್ರೆ ರಾಜಕೀಯದಲ್ಲಿ ಸಿನಿಮಾ ರಂಗದವರು ಬೆರಳೆಣಿಕೆಯಷ್ಟಿದ್ದಾರೆ. ಅಂದ್ರೆ ಇವಾಗ ನಮ್ಮ ಕನ್ನಡ ಚಿತ್ರರಂಗ ಆಗಿರ್ಬೋದು ಅಥವಾ ಬೇರೆ ರಾಜ್ಯದ ಚಿತ್ರರಂಗ ಆಗಿರ್ಬೋದು, ತುಂಬಾ ಜನ ಬಂದು ಒಂದಿಷ್ಟು ಕೆಲವೊಬ್ರು ಸೋತಿದ್ದಾರೆ, ಕೆಲವೊಬ್ರು ಗೆದ್ದಿದ್ದಾರೆ. ಅಂದ್ರೆ ರಾಜಕೀಯ ಅಂತ ಬಂದ ತಕ್ಷಣ ದುಡ್ಡು ಮುಖ್ಯ ಆಗತ್ತಾ ಅಥವಾ ಫೇಸ್ ವ್ಯಾಲ್ಯೂ ಮುಖ್ಯ ಆಗುತ್ತಾ? ದುಡ್ಡೇ ಮುಖ್ಯ ಆಗುತ್ತೆ. ದುಡ್ಡೇ ಮುಖ್ಯ ಆಗುತ್ತೆ. ದುಡ್ಡೇ ಮುಖ್ಯ ಈಗಿನ ರಾಜಕೀಯದಲ್ಲಿ, ಈಗಿನ ಸ್ಥಿತಿಲಿ. ನಾನು ಆಗ್ಲೇ ಡಿಸ್ಕಸ್ ಮಾಡ್ದಂಗೆ ಆ ಒಂದು ಚುನಾವಣೆಯಲ್ಲಿ ನಾವು ದುಡ್ಡಿನ ಚುನಾವಣೆ ಮಾಡೋದನ್ನ ನಿಲ್ಲಿಸ್ಬೇಕು. ಚುನಾವಣೆ ಆಗಿ ನಡೆಸ್ಬೇಕು. ಈಗ ಕ್ಯಾಂಪೇನು ಅಷ್ಟೇ. ಮೊದಲೆಲ್ಲ ನೋಡ್ತಾ ಇದ್ರೆ ಬಂಟಿಂಗ್ಸು, ಬ್ಯಾನರ್ಸು, ಪೋಸ್ಟರ್ಸು ಎಲ್ಲ ಕಡೆ ಮಾಡಿ ದೊಂಬಿ ಮಾಡ್ಬಿಡ್ತಾ ಇದ್ರು. ಈಗ ಚುನಾವಣಾ ಆಯೋಗದವ್ರು ಅದಕ್ಕೆ ಕಡಿವಾಣ ಹಾಕಿದ್ದಾರೆ. ಎಲ್ಲೂ ಪೋಸ್ಟರ್ಸ್ ಅಂಟಿಸಂಗಿಲ್ಲ, ಬ್ಯಾನರ್ ಹಾಕಂಗಿಲ್ಲ, ಬಂಟಿಂಗ್ಸ್ ಕಟ್ಟಂಗಿಲ್ಲ, ತೋರಣಗಳು. ಮೊದಲೆಲ್ಲ ತೋರಣಗಳು ನಾವು ಚಿಕ್ಕವರಿದ್ದಾಗ ರೋಡ್ ಫುಲ್ ತೋರಣ ಕಟ್ತಾ ಇದ್ರು. ಅದಕ್ಕೆಲ್ಲ ಈಗ ಚುನಾವಣಾ ಆಯೋಗ ಕಡಿವಾಣ ಹಾಕಿದ್ದಾರೆ. ಮತ್ತೆ ಸೋಷಿಯಲ್ ಮೀಡಿಯಾ ಮೇಲೆ ಒಂದು ಕಣ್ಣಿಟ್ಟಿರ್ತಾರೆ, ಕಡಿವಾಣ ಹಾಕಿರ್ತಾರೆ. ಮತ್ತೆ ಎಲ್ಲದಕ್ಕೂ ಪೇಯ್ಡ್ ಅಂತಾಗಿದೆ. ಸೊ ಪಬ್ಲಿಸಿಟಿ ಆದಾಗ, ಸೊ ಆದಾಗ ಭ್ರಷ್ಟಾಚಾರ ಕಡಿಮೆ ಆಗತ್ತೆ. ಸೊ ನಿಮಗೆ ಒಂದು ಚುನಾವಣೆಯಲ್ಲಿ ಇದೆಲ್ಲ ಕಡಿಮೆ ಆದಾಗ ಆಗ ನಾವು ಇದು ಮಾಡಿಸ್ಬೋದು.